ಈ ಪ್ರಿಯಾಂಕಾ ಖರ್ಗೆಗೆ ಮಾನವೀಯತೆ ಅನ್ನೋದು ಇಲ್ಲ, ಮನುಷ್ಯತ್ವವೂ ಇಲ್ಲ, ಸ್ವಲ್ಪವೂ ಕೂಡ ಕಾಮನ್ ಸೆನ್ಸ್ ಕೂಡ ಇಲ್ಲ. ಈ ಪ್ರಿಯಾಂಕಾ ಖರ್ಗೆಗೆ ಮೇಲೆ ಕೂರುವ ಯೋಗ್ಯತೆಯೂ ಸಹ ಇಲ್ಲದೆ ಇರಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಯಾಕೆ ಗೊತ್ತಾ, ಇದೇ ಕೇಂದ್ರ ಸರ್ಕಾರದಲ್ಲಿ ಏನು ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂತ ಹೇಳಿ ಮಾಡಿದ್ರು, ಆ ಪ್ರೊಟೆಸ್ಟ್ ಬೇರೆ ಬೇರೆ ರೀತಿ ಆಯಾಮ ಪಡ್ಕೊಳ್ತು ಬಿಡಿ, ಆದ್ರೆ ಆ ಪ್ರೊಟೆಸ್ಟ್ ಅನ್ನ ಸಮರ್ಥಿಸಿಕೊಂಡಂತ ಇದೇ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ, ಸ್ಟೂಡೆಂಟ್ಗಳಿಗೆ ನ್ಯಾಯ ಒದಗಿಸ್ಗೆ, ಅಮಿತ್ ಶಾ ಅವ್ರ ರಾಜೀನಾಮೆ ಕೊಡಿ, ಮೋದಿಜಿ ಅವ್ರ ಕ್ಷಮೆ ಕೇಳಿ ಅಂತೆಲ್ಲ ಮಾತಾಡ್ತಾರೆ. ಸ್ಟೂಡೆಂಟ್ಸ್ ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಈ ರೀತಿ ನಾವು ಮಾಡೋದು, ಲಾಠಿ ಚಾರ್ಜ್ ಮಾಡೋದು ಅಂತೆಲ್ಲ ಈ ಪ್ರಿಯಾಂಕಾ ಖರ್ಗೆ ಬೊಬ್ಬೆ ಹಾಕಿದ್ರು ಆ ಸಂದರ್ಭದಲ್ಲಿ. ಆದ್ರೆ ಈಗ ಕಾನ್ಸ್ಟೇಬಲ್ ಹುದ್ದೆಗಳ ಏನು ಎಕ್ಸಾಮ್ ಆಯ್ತು, ಈ ಎಕ್ಸಾಮ್ ನಲ್ಲಿ ನಡೆದಂತಹ ಅಕ್ರಮದ ವಿರುದ್ಧ ಎಕ್ಸಾಮ್ ಹಾಲಿಂದಾನೇ ಹೊರಗಡೆ ಬಂದು ಪ್ರೊಟೆಸ್ಟ್ಗೆ ನಿಂತ್ಕೊಳ್ತಾರೆ ವಿದ್ಯಾರ್ಥಿಗಳು, ಅಕ್ರಮ ಆಗಿದೆ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಆಡುವಂತಹ ಮಾತುಗಳೇನಪ್ಪಾ ಅಂದ್ರೆ, ಅವರು ರಾಜೀನಾಮೆ ಕೊಡಿ, ನೀವು ಸಮರ್ಥರಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ರಾಜ್ಯದ ಸ್ಟೂಡೆಂಟ್ಸ್ ಗಳು ಹೇಳ್ತಾ ಇದ್ದಾರೆ, ನೀನು ಸಮರ್ಥ ಅಲ್ಲಪ್ಪ, ರಾಜ್ಯದಲ್ಲಿ ನೀನು ಯೋಗ್ಯತೆ ಉಳ್ಳವನಲ್ಲ ಈ ಮಂತ್ರಿ ಸ್ಥಾನದ ಮೇಲೆ ಕೂತ್ಕೊಳ್ಳಕ್ಕೆ, ದಯವಿಟ್ಟು ರಾಜೀನಾಮೆ ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ, ಆ ಸ್ಟೂಡೆಂಟ್ ಪ್ರೊಟೆಸ್ಟ್ ಅಲ್ಲಿ, ಆ ಸ್ಟೂಡೆಂಟ್ ಪ್ರೊಟೆಸ್ಟ್ ಮಾಡ್ತಾ ಇರೋರಿಗೆ ಈ ಒಂದು ರೀತಿ ವ್ಯವಸ್ಥಿತವಾಗಿ ಮನುಷ್ಯತ್ವವೇ ಇಲ್ಲದಂತಹ ಮತ್ತು ಮಾನವೀಯತೆಯೇ ಇಲ್ಲದಂತಹ ದರಿದ್ರದ ಮಾತುಗಳನ್ನ, ದರಿದ್ರವಾಗಿರುವಂತಹ ಮಾತುಗಳು ಅಂತಾರಲ್ಲ, ಅಂತ ದರಿದ್ರ ಮಾತುಗಳನ್ನ ಈ ಪ್ರಿಯಾಂಕಾ ಖರ್ಗೆ ಮಾತಾಡ್ತಾನೆ. ಯಾವ ರೀತಿ ಮಾತಾಡ್ತಾನೆ ಅಂದ್ರೆ, 25 ದಿವಸಗಳ ಕಾಲ ಉಪವಾಸ ಮಾಡ್ಬೇಕಂತೆ ಸ್ಟೂಡೆಂಟ್ಸ್, ನಂತರ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾನಂತೆ, ಆ ನಂತರ ರಾಜೀನಾಮೆ ಕೊಡ್ತಾನಂತೆ. ಅಂದ್ರೆ ಈ ಹೇಳಿಕೆಗಳು ಎಲ್ಲಿಗೆ ಹೋಗ್ತಾ ಇದೆ, 25 ದಿವಸಗಳ ಕಾಲ ಉಪವಾಸ ಮಾಡಿದ್ರೆ ಯಾವ ರೀತಿಯಾದಂತಹ ಪರಿಣಾಮ ದೇಹದ ಮೇಲೆ ಬೀರುತ್ತೆ ಅನ್ನುವಂತಹ ಸಣ್ಣ ಕಾಮನ್ ಸೆನ್ಸ್, ಮಾನವೀಯತೆ ಅನ್ನೋದು ಸಹ ಈ ಪ್ರಿಯಾಂಕಾ ಖರ್ಗೆಗೆ ಇಲ್ಲ. ದರಿದ್ರದ ಮಾತುಗಳನ್ನು ಮಾತನಾಡಿರುವುದು ಎಷ್ಟು ಈ ಒಂದು ಮಂತ್ರಿ ಸ್ಥಾನಕ್ಕೆ ಸಲ್ಲಿಕೆ ಆಗ್ತದೆ, ಇದು ಎಷ್ಟು ಶೋಭೆಯನ್ನು ತಂದು ಕೊಡ್ತದೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮಗೆ? ಇಂತಹ ಉದ್ದಟತನದ ಮಾತುಗಳು ಬೇಕಾ? ದರಿದ್ರ ಮಾತುಗಳನ್ನು ಮಾತನಾಡಬೇಕಾ? ನೀವು ಸಮರ್ಥರಲ್ಲ ಮಂತ್ರಿಯ ಸ್ಥಾನದ ಮೇಲೆ ಕೂತ್ಕೊಳ್ಳಿಕ್ಕೆ ಅಂತ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಸ್ಟೂಡೆಂಟ್ಸ್ ಗಳಿಗೆ 25 ದಿವಸಗಳ ಕಾಲ ಉಪವಾಸ ಮಾಡಿ ಅಂತ ಹೇಳ್ತೀರಿ ಅಂದ್ರೆ, ನೀವು ಎಂತ ಸಮರ್ಥ ನಾಯಕ ಅನ್ನೋದು ನಿಮ್ಮಲ್ಲಿ ಪ್ರಶ್ನೆ ಹುಟ್ಟೋದಿಲ್ವೇ? 25 ದಿವಸಗಳ ಕಾಲ ನೀವು ಒಂದು ಬಾರಿ ಉಪವಾಸವನ್ನ ಮಾಡಿ ತೋರಿಸಿ. ಅದೇ ರೀತಿಯಾಗಿ ಉಳಿದಂತಹ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಾ ಇರುವಂತವ್ರು ಎಲ್ಲರೂ ಉಪವಾಸ ಮಾಡ್ತಾರೆ. ನೀವು ನಿಖರವಾಗಿ 25 ದಿವಸಗಳ ಕಾಲ ಉಪವಾಸ ಮಾಡಿ. ಎಂಥ ದರಿದ್ರತನದ ಮಾತು! ನೀವು ದರಿದ್ರ ಅಂತ ನಾನು ಹೇಳ್ತಾ ಇಲ್ಲ, ಅದು ನಿಮಗೆ ಬಿಟ್ಟಿದ್ದು, ಈ ರಾಜ್ಯದ ಜನತೆಗೆ ಬಿಟ್ಟಿದ್ದು. ನನ್ನ ಅಭಿಪ್ರಾಯ, ನೀವು ಆಡಿರುವಂತಹ ಮಾತು ದರಿದ್ರವಾಗಿದೆ, ದರಿದ್ರ ಮಾತುಗಳು. ನೀವು ರಾಜಕೀಯದಲ್ಲಿ ಆ ಮಂತ್ರಿ ಸ್ಥಾನಕ್ಕೆ ಅನ್ಫಿಟ್, ನೀವು ಆ ಮಂತ್ರಿ ಸ್ಥಾನದಲ್ಲಿ ಕೂರುವ ಯೋಗ್ಯತೆಯನ್ನು ಹೊಂದಿಲ್ಲ ಅಂತ ಸ್ಪಷ್ಟವಾಗಿ ನನ್ನ ಅಭಿಪ್ರಾಯನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಇದೇ ಅಭಿಪ್ರಾಯವನ್ನು ಕೂಡ ಸ್ಟೂಡೆಂಟ್ಸ್ ವ್ಯಕ್ತಪಡಿಸಿದ್ದು. ನಿಮಗೆ ಆ ಸ್ಥಾನ ಅರ್ಹತೆ ಅಲ್ಲ, ನಿಮಗೆ ಆ ಸ್ಥಾನದಲ್ಲಿ ಕೂರುವ ಅರ್ಹತೆಯೂ ಸಹ ಇಲ್ಲ ಅನ್ನುವಂತ ಲೆಕ್ಕದಲ್ಲಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿದ್ದಾರೆ, ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ, ನೀವುಗೆ ಮಾನವೀಯತೆ ಅನ್ನೋದಿಲ್ಲ, ಮನುಷ್ಯತ್ವ ಅನ್ನೋದಿಲ್ಲ. ಈಗ ಇದರ ವಿರುದ್ಧ ಈಗಾಗಲೇ ಬಿಜೆಪಿಗರು ಕೂಡ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದ ವಾತಾವರಣ ಸೃಷ್ಟಿ ಆಗ್ತಾ ಇದೆ, ರಾಜೀನಾಮೆ ಕೇಳ್ತಾ ಇದ್ದಾರೆ. ರಾಜೀನಾಮೆ ಕೊಡೋದಕ್ಕೆ 25 ದಿವಸಗಳ ಕಾಲ ಉಪವಾಸ ಮಾಡ್ಬೇಕಂತೆ ಸ್ಟೂಡೆಂಟ್ಸ್. ನನ್ನ ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಪ್ರಿಯಾಂಕಾ ಖರ್ಗೆ, ನಿನಗೆ 25 ದಿವಸಗಳ ಕಾಲ ಉಪವಾಸ ಮಾಡಿದ್ರೆ ಆ ವಿದ್ಯಾರ್ಥಿಗಳ ಬದುಕಿರ್ತದೆಯೇ? ಅವರ ಜೀವನ ಹೇಗಾಗಿರ್ತದೆ? ಅವರ ಆರೋಗ್ಯ ಹೇಗೆ ಕ್ಷಣ ಕ್ಷಣಕ್ಕೂ ಕ್ಷೀಣಿಸುತ್ತೆ ಅನ್ನುವಂಥ ಸ್ವಲ್ಪ ಮಾನವೀಯತೆ ಆದ್ರೂ ನಿನ್ನಲ್ಲಿದೆಯಾ? ನಿನ್ನಲ್ಲಿ ಅಡಗಿದೆಯಾ ಮಾನವೀಯತೆ ಅನ್ನೋದು? ಯಾವ ಸೀಮೆಯ ರಾಜಕಾರಣಿ ನೀನು? ಯಾವ ಆಲೋಚನೆಯಿಂದ ಈ ಮಾತನ್ನ ಮಾತನಾಡಿದೀಯಾ? 25 ದಿವಸಗಳ ಕಾಲ ಉಪವಾಸನ ನಿನ್ನ ಕುಟುಂಬದಲ್ಲಿ ಯಾರಿಗಾದ್ರೂ ಮಾಡಿಸು, ನಾವು ಬೇಡ ಅನ್ನಲ್ಲ. ನೀನೇ ಉಪವಾಸ ಮಾಡು, ನಾವು ಬೇಡ ಅನ್ನಲ್ಲ. ಅದು ನಿನಗೆ ಬಿಟ್ಟಿದ್ದು, ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ರಾಜ್ಯದಲ್ಲಿ ಮಂತ್ರಿ ಸ್ಥಾನ ಇದೆ ಅಂದ್ರೆ ಈ ರಾಜ್ಯ ನಿಮ್ಮ ಕುಟುಂಬ ಇದ್ದ ಹಾಗೆ.
ಈ ಕುಟುಂಬದಲ್ಲಿ ವಿದ್ಯಾರ್ಥಿಗಳು ನೋಡಿ ನಮಗೆ ಅನ್ಯಾಯ ಆಗಿದೆ, ನೀವು ಸಮರ್ಥ ನಾಯಕರಲ್ಲ, ನಮ್ಮ ಕುಟುಂಬದಲ್ಲಿ ನೀವು ರಾಜಕಾರಣಿಯಾಗಿ ಇರೋದು ಬೇಡ, ಈ ಮಂತ್ರಿ ಸ್ಥಾನ ಬೇಡ, ನಮ್ಮ ಕುಟುಂಬದಲ್ಲಿ ಬೇರೆ ಮಂತ್ರಿಯನ್ನು ನಾವು ಹಾಕೊಳ್ತೀವಿ, ನೀವು ರಾಜೀನಾಮೆ ಕೊಡಿ, ಇಳಿದು ಹೋಗಿ ಅಂತ ಕೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಯಾಕೆ ಬಿಟ್ಟು ಹೋಗ್ತಾ ಇಲ್ಲ? ಬಿಟ್ಟು ಹೋಗ್ಬೇಕು ಅಂದ್ರೆ 25 ದಿವಸಗಳ ಕಾಲ ಉಪವಾಸ ಮಾಡಿ ಅಂತ ಹೇಳ್ತೀರಾ ಅಂತಂದ್ರೆ ಯಾವ ಸಮರ್ಥತೆ ಇದೋ? ಯಾವ ಸಮರ್ಥತೆ ಇದೋ? ನಿಮಗೆ ಶೋಭೆ ಸಲ್ಲಿಸುತ್ತೆ ಈ ಮಾತು? ನಿಮ್ಮ ರಾಜಕಾರಣದಲ್ಲಿ ಇಂತಹ ಉದ್ದಟತನ ಮೆರಿಬೇಕೆ? ಯಾಕಿಂತ ಸೊಕ್ಕಿನ ಮಾತು? ಯಾಕಿಂತ ಉದ್ದಟತನದ ಮಾತು? ಏನಿದು ನಿಮ್ಮ ವಿಶೇಷತೆ? ಅಥವಾ ನನ್ನ ಪ್ರಕಾರ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಪ್ರಕಾರ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವ ರೀತಿ ಅಂದ್ರೆ 25 ದಿವಸಗಳ ಕಾಲ ಉಪವಾಸ ಮಾಡಿ ಅನ್ನೋದು ಒಂದೇ, ಹೋಗಿ ವಿಷ ಕುಡಿದು ಸಾಯಿರಿ ಅನ್ನೋದು ಒಂದೇ. ನನ್ನ ಅಭಿಪ್ರಾಯ ಇದು, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ 25 ದಿವಸ ಉಪವಾಸ ಮಾಡಿದ್ರೆ, ಒಬ್ಬ ವ್ಯಕ್ತಿ 25 ದಿವಸ ಉಪವಾಸ ಮಾಡಿದ್ರೆ ಆ ವ್ಯಕ್ತಿಯ ದೇಹದಲ್ಲಿ ಒಂದೊಂದು ಅಂಗಾಂಗಗಳು ತನ್ನ ಶಕ್ತಿಯನ್ನು ಕಳ್ಕೊಂಡು ಸಂಪೂರ್ಣ ಸಾವು ಬದುಕಿನ ಮಧ್ಯೆ ಹೋರಾಡ್ತಾನೆ ಆ ವ್ಯಕ್ತಿ 25 ದಿವಸ ಉಪವಾಸ ಮಾಡಿದ್ರೆ. ಒಬ್ಬ ವ್ಯಕ್ತಿ 2-3 ವಾರ ಉಪವಾಸ ಮಾಡಿದ್ರೆ ಯಾವ ರೀತಿ ಆತನ ಶಕ್ತಿ ಕ್ಷೀಣಿಸುತ್ತೆ, ಆತನ ಶಕ್ತಿ ಕಳೆದು ಹೋಗುತ್ತೆ, ಆ ರೀತಿ ಯಾವ ರೀತಿ ಆ ವ್ಯಕ್ತಿ ತನ್ನ ಇಡೀ ಶರೀರದ ಶಕ್ತಿಯನ್ನ ಕಳ್ಕೊಂಡು ತನ್ನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾನೆ. ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿ ನಾನು ಹೇಳ್ತಾ ಇದ್ದೀನಿ, 25 ದಿವಸ ಉಪವಾಸ ಮಾಡಿ ಅಂತ ಹೇಳುವುದು ಒಂದೇ, ಹೋಗಿ ನೀವು ಆತ್ಮಹತ್ಯೆ ಮಾಡಿಕೊಳ್ಳಿ ಎಂಬುದು ಒಂದೇ ನನ್ನ ದೃಷ್ಟಿಯಲ್ಲಿ. ಯಾಕಂದ್ರೆ 25 ದಿವಸದ ಉಪವಾಸ ಅಷ್ಟಿಷ್ಟು ಸಣ್ಣ ಮಟ್ಟದ ಮಾತಲ್ಲ. ರಾಜ್ಯದಲ್ಲಿ ಇಂತಹ ಮಂತ್ರಿಯ ಸ್ಥಾನದಲ್ಲಿ ಕೂತ್ಕೊಂಡು ಮಾತನಾಡುವಂತಹ ಮಾತು ಕೂಡ ಅಲ್ಲ. ಆ ಮಾತಿನಿಂದ ಯೋಗ್ಯತೆ ಎಂಬುದು ಸ್ವಲ್ಪವೂ ಕೂಡ ಈ ಪ್ರಿಯಾಂಕಾ ಖರ್ಗೆ ಬರೋದಿಲ್ಲ. ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರೇ ಅನ್ನೋದು ನನ್ನ ತಪ್ಪು. ಪ್ರಿಯಾಂಕಾ ಖರ್ಗೆ ಅನ್ಬೇಕು ಇವನಿಗೆ, ಇದೇ ತರ ಮಾತಾಡ್ಬೇಕು ಇವನಿಗೆ, ಅಂದ್ರೇನೆ ಬರೀ ಆಗೋದು. 25 ದಿವಸ ಉಪವಾಸದ ಈ ಒಂದು ಹೇಳಿಕೆ ನಮ್ಮ ಮನಸ್ಥಿತಿಯನ್ನು ಕೆಡಿಸೋದು ಬಿಟ್ಟಿದೆ. ರಾಜಕೀಯದಲ್ಲಿ ಇಂತಹ ಅವಹೇಳನ ದೃಷ್ಟಿಯ ಮಾತುಗಳನ್ನು ನಾನು ಒಪ್ಪೋದಿಲ್ಲ. ನಮ್ಮ ಜನತೆ ಕೂಡ ಇದನ್ನು ಒಪ್ಕೊಳ್ಬಾರ್ದು. ಇನ್ನು ವಿರೋಧ ಪಕ್ಷದಲ್ಲಿರ್ತಕ್ಕಂತಹ ನಾಯಕರು, ಬಿಜೆಪಿ ನಾಯಕರು ಇದನ್ನು ಸಮರ್ಥಿಸಿಕೊಳ್ಳೋದು ಸೂಕ್ತ ಅಲ್ಲ. ಇದರ ವಿರುದ್ಧ ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ. ಇದು ಸಮರ್ಥಿಸಿಕೊಳ್ಳೋದು ಸೂಕ್ತ ಅಲ್ಲ. ಈ ಸಮರ್ಥನೆ ಕೂಡ ನಡೆಯೋದಿಲ್ಲ ಇದು ರಾಜ್ಯದಲ್ಲಿ. ವಿದ್ಯಾರ್ಥಿಗಳನ್ನ ಬಗ್ಗುಬಡಿಯೋದಕ್ಕೆ ನಿಂತ್ಕೊಂಡಿರುವಂತಹ ಇಂತಹ ಮಂತ್ರಿ ರಾಜ್ಯದಲ್ಲಿ ಬೇಕಾ? ಇಂತಹ ಮಂತ್ರಿ ಅವಶ್ಯಕತೆ ನಮ್ಮ ರಾಜ್ಯದಲ್ಲಿ ಇದೆಯಾ? ಪ್ರಿಯಾಂಕಾ ಖರ್ಗೆ ಅವಶ್ಯಕತೆ ನಮ್ಮ ರಾಜ್ಯಕ್ಕಿದೆಯಾ? ಯಾವ ದೃಷ್ಟಿಯನ್ನ ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಈ ಮಾತನ್ನು ಹೇಳಿದ್ರೆ ನೀವು 25 ದಿವಸ ಉಪವಾಸ ಮಾಡಿ ಆಮೇಲೆ ಆ ಸ್ಟೂಡೆಂಟ್ಸ್ ಮೇಲೆ ಲಾಠಿ ಚಾರ್ಜ್ ಮಾಡ್ತಾನಂತಿ ಪುಣ್ಯಾತ್ಮ. 25 ದಿವಸಗಳ ಕಾಲ ಉಪವಾಸ ಮಾಡದಂತ ಸ್ಟೂಡೆಂಟ್ಸ್ಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತೀಯಾ ಅಂದ್ರೆ ನಿನ್ನಲ್ಲಿ ಮಾನವೀಯತೆ ಅನ್ನೋದಿಲ್ಲ, ಮನುಷ್ಯತ್ವ ಅನ್ನೋದಿಲ್ಲ, ಬರೀ ಉದ್ದಟತನದ ಮಾತಿನಲ್ಲೇ ಬೆಳೆದಂತ ಪುಣ್ಯಾತ್ಮ ನೀನು. ನಿನ್ನ ಕಣ್ಣಿಗೆ ಬೇರೆ ಯಾವುದು ಕೂಡ ಕಾಣಿಸೋದಿಲ್ಲ. ಇಂಥ ಉದ್ದಟತನ ಮಾತುಗಳನ್ನು ಮಾತಾಡೋದು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚೋದು, ಇದು ನಿನ್ನ ವೈಯಕ್ತಿಕವಾಗಿರುವಂತಹ ವಿಚಾರಗಳು ಅಥವಾ ನಿನ್ನ ರಾಜಕೀಯ ವಿಚಾರಗಳು. ಅದನ್ನು ನಾನು ಮಾತಾಡುವಂತಹ ಹಕ್ಕು ನನಗಿಲ್ಲ. ಆದರೆ ಸಾರ್ವಜನಿಕವಾಗಿ ನೀನು ಮಾತನಾಡಿದ್ದೀಯಲ್ಲ 25 ದಿವಸ ಉಪವಾಸ ಮಾಡಿ ಅಂತೇನು ನನ್ನ ಒಂದು ಸಾರ್ವಜನಿಕದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಹೇಳಿಕೆಯನ್ನು ಕೊಟ್ಟಿದ್ದೀಯಲ್ಲ, ಇದು ನಿನ್ನ ಮನೆಯಲ್ಲೋ ಅಥವಾ ನಿನಗೆ ಆತ್ಮೀಯತೆ ಬೇಕಾಗಿರೋ ಯಾರೋ ಒಬ್ಬರಿಗೋ ಹೇಳಿಕೆಯನ್ನು ಕೊಟ್ಟಿದ್ರೆ ನಾನು ಇದನ್ನು ಮಾತಾಡ್ತಾ ಇರಲಿಲ್ಲ. ಇದು ಸಾರ್ವಜನಿಕವಾಗಿ ಸಾರ್ವಜನಿಕ ಸ್ಥಾನದಲ್ಲಿ ಇದ್ದುಕೊಂಡು ನೀನು ಮಾತನಾಡಿರುವಂತಹ ಮಾತಿನ ಅಭಿಪ್ರಾಯ ನನ್ನದಿದೋ. ಈ ರೀತಿಯಾದಂತಹ ಹೇಳಿಕೆ ಕೊಡುವಂತಹ ಏನು ವಿಚಾರ ಇದೆ ಇದು ನಿನಗೆ ಸಲ್ತಕ್ಕದ್ದಲ್ಲ. ನೀನೊಬ್ಬ ಇದಕ್ಕೆ ಅನ್ಫಿಟ್, ರಾಜಕಾರಣಕ್ಕೆ ಅನ್ಫಿಟ್. ನಿನಗೆ ರಾಜಕಾರಣ ಮಾಡ್ಲಿಕ್ಕೆ ಬರೋದಿಲ್ಲ ಮತ್ತು ನಿನಗೆ ಸಮರ್ಥತೆಯವಾದಂತಹ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ನಿನಗೆ ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಯಾಕಿಷ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ 25 ದಿವಸಗಳ ಕಾಲ ಉಪವಾಸ ಮಾಡಿ ಅಂತ ಹೇಳಿ 25 ದಿವಸ ಉಪವಾಸ ಮಾಡಿದ ಮೇಲೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತೀಯಾ ಅಂದ್ರೆ, ಇಂತಹ ಉದ್ದಟತನದ ಮಾತುಗಳನ್ನ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದ ಮೇಲೆ ಕುತ್ಕೊಂಡು ಮಾತಾಡ್ತೀಯಾ ಅಂದ್ರೆ
ನಿನಗೆ ಅದು ಯಾವ ರೀತಿಯಾದಂತ ಸಮರ್ಥನೆ ಅನಿಸ್ತಾ ಇದೆಯೋ ನಿನಗೆ ಗೊತ್ತಾ. ನೀ ಮಾತಾಡಿರುವಂತಹ ಮಾತುಗಳನ್ನು ಒಂದು ಬಾರಿ ನೀನೇ ಕುತ್ಕೊಂಡು ಕೇಳು. ಪ್ರಿಯಾಂಕಾ ಖರ್ಗೆ ನಿನಗೆ ಹೇಳ್ತಾ ಇರೋದು ಇದನ್ನ, ಪ್ರಿಯಾಂಕಾ ಖರ್ಗೆ ನಿನಗೆ ಹೇಳ್ತಾ ಇದ್ದೀನಿ ಇದನ್ನ. ನೀನು ಕುತ್ಕೊಂಡು ಆ ಮಾತುಗಳನ್ನ ಕೇಳು, ಒಂದ್ಸರಿ ಕುತ್ಕೊಂಡು ಕೇಳಿ. ಇದು ಸಮರ್ಥನವಾದಂತಹ ಮಾತ, ಇದು ಸಮರ್ಥತೆಗೆ ತಲುಪುವಂತಹ ಮಾತ ಅನ್ನೋದನ್ನು ಕೇಳ್ಕ. ಎಲ್ಲ ನಾನು ಹೇಳ್ತಾ ಇದ್ದೀನಿ, ನನ್ನ ಅಭಿಪ್ರಾಯವಾಗಿ ಹೇಳ್ತಾ ಇದ್ದೀನಿ. ಒಂದು ಬಾರಿ ಆದ್ರೂ 25 ದಿವಸ ಉಪವಾಸ ಮಾಡಿ ತೋರಿಸು ನೋಡೋಣ. ನಿನ್ನ ಪ್ರಕಾರವೇ ಹೋಗುವುದಾದರೆ 25 ದಿವಸ ಉಪವಾಸ ಮಾಡು. ನಿಖರವಾಗಿ 25 ದಿವಸ ಉಪವಾಸ ಮಾಡ್ಬೇಕು. ನೀರೊಂದು ಬಿಟ್ಟು, ನೀರು ಕುಡಿದು, ಊಟ ಯಾವುದೇ ರೀತಿಯಾದಂತಹ ಆಹಾರವನ್ನು ಸೇವಿಸುವುದಿಲ್ಲ, ಅದು ಏನು ಸೇವಿಸೋದಿಲ್ಲ, ನೀರೊಂದು ಬಿಟ್ಟು ಆ ರೀತಿ ಮಾಡ್ರಪ್ಪ ನೋಡೋಣ. ನೀವು ಮಾಡಿ ತೋರಿಸು ಪ್ರಿಯಾಂಕಾ ಖರ್ಗೆ ಉಪವಾಸ. ಮಾನವೀಯತೆ ಇದೆಯಾ? ಮನುಷ್ಯತ್ವ ಇದೆಯಾ? ನೀವು ರಾಜ್ಯದ ವ್ಯವಸ್ಥೆಯಲ್ಲಿ ಬದುಕ್ತಾ ಇರೋರ? ನಿಮ್ಮಂತಹ ಅವಶ್ಯಕತೆ ಈ ರಾಜ್ಯದ ಜನತೆಗಂತೂ ಇಲ್ಲವಪ್ಪೋ ಇಲ್ಲ. ಅದಕ್ಕೇನೆ ಇವತ್ತು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀತಾ ಇದೆ. ಬಿಜೆಪಿಗರು ಕೂಡ ಎದ್ದಿತ್ಕೊಂಡಿರುವಂತದ್ದು. ಇವತ್ತು ರಾಜ್ಯದಲ್ಲಿ ನಿನ್ನಂತಹ ಮುಖವನ್ನು ನೋಡಲು ಕೂಡ ಇವತ್ತು ರಾಜ್ಯದ ಜನತೆಗೆ ಅಸಹ್ಯ ಹುಟ್ಟುತ್ತಾ ಇದೆ. ಅದೇ ಅಸಹ್ಯದಿಂದ ರಾಜೀನಾಮೆ ಕೇಳ್ತಾ ಇದ್ದಾರೆ. ಇದಂತೂ ಪರ್ಫೆಕ್ಟ್. ಇದು ರಾಜೀನಾಮೆ ಕೇಳ್ತಾ ಇರೋದೇ ಪದೇ ಪದೇ ಬಂದು ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ಸುಮ್ಮನೆ ಉದ್ದಟತನದ ಮಾತುಗಳು, ವ್ಯಸನದ ಮಾತುಗಳು, ಅವಶ್ಯಕತೆ ಇಲ್ಲದಂತಹ ಮಾತುಗಳು, ರಾಜ್ಯದ ಜನತೆಗೆ ದಾರಿ ತಪ್ಪಿಸುವಂತಹ ಮಾತುಗಳು, ಅವರಿಗೆ ಪ್ರಚೋದನಕಾರಿ ಕೊಡುವಂತಹ ಮಾತುಗಳು, ಅವರನ್ನು ನಾಶ ಮಾಡ್ತಕ್ಕಂತಹ ಮಾತುಗಳು, ಅವರಿಗೆ ನೀವು ಕೊಡ್ತಾ ಇರುವಂತಹ ಮಾತಿನ ತರ್ಕವಿಲ್ಲದ ಬದ್ಧವಿಲ್ಲದ ಮತ್ತು ಆ ಸ್ಥಾನದಲ್ಲಿ ಜವಾಬ್ದಾರಿತ್ವ ಇಲ್ಲದ ಮಾತುಗಳನ್ನು ಮಾತನಾಡಿ ವಿದ್ಯಾರ್ಥಿಗಳ ಮನಸ್ಸಿಗೆ ನೀವು ನೋವು ಉಂಟು ಮಾಡಿದ್ದೀರಾ. ನಿಮ್ಮಂಥ ರಾಜಕಾರಣಿಗೆ, ನಿಮ್ಮಂತಹ ಮಂತ್ರಿಗೆ ನಾವು ಯಾವುದೇ ಗೌರವವನ್ನ ಸ್ಪಷ್ಟವಾಗಿ ನನ್ನ ಅಭಿಪ್ರಾಯದ ಮೂಲಕ ನಾನು ಕೊಡೋದಿಲ್ಲ. ಕಾನೂನಿನ ಮೊರೆ ಹೋದ್ರೂ ಸರಿ, ನಿನಗೆ ಏಕವಚನದಲ್ಲೇ ನಾನು ಮಾತನಾಡೋದು. ನಮ್ಮಲ್ಲಿ ಆಕ್ರೋಶ ಇದೆ, ನಮ್ಮಲ್ಲಿ ಆಕ್ರೋಶ ಮುಗಿಲು ಮುಟ್ತಾ ಇದೆ. ನಿನ್ನಂಥ ಉದ್ದಟತನದ ಮಾತಿಗೆ ನಾವು ಬೆಲೆಯನ್ನು ಕೊಡೋದಿಲ್ಲ. ನಿನ್ನಂಥ ದರಿದ್ರದ ಮಾತುಗಳು, ನೀನ್ ದರಿದ್ರ ಇಲ್ಲ ನನಗೆ ಗೊತ್ತಿಲ್ಲ, ದರಿದ್ರದ ಮಾತದು. 25 ದಿವಸ ಉಪವಾಸ ಮಾಡಿ ಆಮೇಲೆ ನಿಮ್ಮನ್ನ ಹೊಡಿಸ್ತೀನಿ, ಬಡಿಸ್ತೀನಿ, ಲಾಠಿ ಚಾರ್ಜ್ ಮಾಡ್ತೀನಿ ಅನ್ನೋದು ದರಿದ್ರದ ಮಾತು. ಇಂತಹ ದರಿದ್ರದ ಮಾತನಾಡುವಂತಹ ಯಾವುದೇ ವ್ಯಕ್ತಿಗೂ ಕೂಡ, ಯಾವುದೇ ಸ್ಥಾನಮಾನದಲ್ಲಿರುವಂತಹ ವ್ಯಕ್ತಿಗೂ ಕೂಡ ನಾನು ಗೌರವ ಕೊಡೋದಿಲ್ಲ. ಇದು ನನ್ನ ಸ್ವಂತ ಅಭಿಪ್ರಾಯ. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇರುವಂತ ವಿಚಾರ. ಇಂತಹ ದರಿದ್ರ ಮಾತುಗಳನ್ನಾಡುವಂಥ ನನ್ನ ಮಾತುಗಳಿಗೆ ಹೇಳ್ತಾ ಇದ್ದೀನಿ. ಈ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇಲ್ಲ. ಅದ್ರಿಗೆ ಅದು ಕೂಡ ಹೇಳ್ತಕ್ಕಂಥದ್ದು ವ್ಯವಸ್ಥೆ ಈತನಲ್ಲಿ ಬೇಡ. ನಾನು ಹೇಳ್ತಾ ಇರೋದು ಮಾತುಗಳಿಗೆ, ದರಿದ್ರ ಮಾತು ಅಂತ ಕರೀತಾರಲ್ಲ, ದರಿದ್ರ ಮಾತುಗಳು, ಆ ಮಾತುಗಳಿಗೆ ಹೇಳ್ತಾ ಇರೋದು ನಾನು ದರಿದ್ರ ಅಂತ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅವೆಲ್ಲ ದರಿದ್ರ ಮಾತುಗಳಿಗೆಲ್ಲ ದರಿದ್ರ ಅಂತೀವಿ. ಅದು 25 ದಿವಸ ಉಪವಾಸ ಮಾಡಪ್ಪ ಅಂತ ಹೇಳೋದು ದರಿದ್ರದ ಮಾತೆ. ಆ ಮಾತು ಸೂಕ್ತವಾದದ್ದಲ್ಲ. ನಿನಗೆ ಆಮೇಲೆ ಹೊಡಿಸ್ತೀನಿ, ಲಾಠಿ ಚಾರ್ಜ್ ಮಾಡ್ತೀನಿ ಅನ್ನೋದು ದರಿದ್ರ ಮಾತು. ಇದು ಸೂಕ್ತವಾದಂಥ ಮಾತಲ್ಲ. ಈ ಮಾತುಗಳಿಗೆ ದರಿದ್ರ ಮಾತು ಅಂತ ಕರೀತಾರೆ. ಇಂತಹ ಮಾತುಗಳನ್ನು ಆಡಬೇಡಿ ಪ್ರಿಯಾಂಕಾ ಖರ್ಗೆ ಅವರೇ. ಯಾಕೆ ನಿಮಗೆ ಕೊನೆಯದಾಗಿ ಪ್ರಿಯಾಂಕಾ ಖರ್ಗೆ ಅವರೇ ಅಂತ ಮಾತನಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಮಂತ್ರಿ ಸ್ಥಾನ ಪಡ್ಕೊಂಡಿದ್ದೀರಿ, ಒಂದು ವ್ಯವಸ್ಥೆಗೆ ಬಂದಿದ್ದೀರಿ, ಸೂಕ್ತವಾದಂಥ ಮಾತನ್ನು ಮಾತನಾಡಿ ರಾಜ್ಯ ಜನತೆಗೆ ಒಳ್ಳೆಯದನ್ನ ಮಾಡಿ. ಎಷ್ಟು ದಿವಸ ಇರುತ್ತೆ ನಿಮ್ಮ ಕೈಲಿ ಅಧಿಕಾರ ಹೇಳಿ ನೋಡೋಣ. ಎಷ್ಟು ದಿವಸ ಅಧಿಕಾರ ಮಾಡಬಲ್ಲರು ನೀವು ರಾಜ್ಯದಲ್ಲಿ? ಏನ್ ನಿಮ್ಮ ಕೈಯಲ್ಲಿ ಅಧಿಕಾರ ಶಾಶ್ವತ ಇದೆಯಾ? ಕೊಟ್ಟಿರುವಂತಹ ಅಧಿಕಾರನ ದುರುಪಯೋಗ ಮಾಡಿಕೊಳ್ಳದೆ ರಾಜ್ಯದ ಜನತೆಗೆ, ಸ್ಟೂಡೆಂಟ್ಸ್ಗಳಿಗೆ ವ್ಯವಸ್ಥಿತವಾಗಿ ಕೊಟ್ಟಿರುವಂತಹ ಅಧಿಕಾರನ ಉಪಯೋಗಿಸಿಕೊಂಡು 4 ಜನಕ್ಕೆ ಒಳ್ಳೇದು ಮಾಡಿ, ಒಳ್ಳೆ ಮಾತುಗಳನ್ನಾಡಿ, ಒಳ್ಳೆ ಗೌರವಿತವಾಗಿ ರಾಜ್ಯದಲ್ಲಿ ಬದುಕಿ ಬಾಳಿ. ಪ್ರಿಯಾಂಕಾ ಖರ್ಗೆ ಅವರೇ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಸಮರ್ಥಿಸಿಕೊಳ್ಳುವಂತಹ ವಿಚಾರಗಳನ್ನ ಬಿಡಿ. ಇನ್ನೊಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಬೇಡಿ. ಕೇಂದ್ರದಲ್ಲಿ ಒಂದು ನಡೆದ್ರೆ ಅಲ್ಲಿ ಸ್ಟೂಡೆಂಟ್ಸ್ಗಳ ಪರವಾಗಿ ನಿಲ್ತೀರಾ, ಇಲ್ಲಿ ರಾಜ್ಯದಲ್ಲಿ ನಡೆದ್ರೆ ಅದೇ ಸ್ಟೂಡೆಂಟ್ಗಳಿಗೆ 25 ದಿವಸ ಉಪವಾಸ ಮಾಡಿ ಆಮೇಲೆ ಲಾಠಿ ಚಾರ್ಜ್ ಮಾಡಿಸ್ತೀನಿ, ಆಮೇಲೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತೀರಾ. 25 ದಿವಸ ಆ ಸ್ಟೂಡೆಂಟ್ಸ್ಗಳು ಉಪವಾಸ ಮಾಡಿದ್ರೆ ಬದುಕಬಲ್ಲರ? ಇದು ನಿಮಗೆ ಅರ್ಥವಾಗೋದಿಲ್ವಾ? ಹೊಟ್ಟೆಗೆ ಅನ್ನ ತಿಂತೀರಿ ತಾನೆ, ನಾವು ಎಲ್ಲ ಅನ್ನ ತಿಂತೀವಿ, ನೀವು ಅನ್ನ ತಿಂತೀರಿ ಅಂತ ನಾನು ನಂಬಿದ್ದೀನಿ. ನೀವು ಅನ್ನನೇ ತಿಂತೀರಾ ಅನ್ಕೊಂಡಿದ್ದೀನಿ. ಅನ್ನನೇ ತಿಂತಾ ಇದ್ರೆ ದಯವಿಟ್ಟು ಇಂತಹ ಉದ್ದಟತನದ ಮಾತುಗಳಿಗೆ ಅವಕಾಶ ಕೊಡಬೇಡಿ. ಇದು ನಿಮಗೆ ಗೌರವ ತರೋದಿಲ್ಲ, ನಾವು ಕೂಡ ನಿಮಗೆ ಗೌರವ ಕೊಡೋದಿಲ್ಲ. ಸಾರ್ವಜನಿಕವಾಗಿ ವಿಚಾರದಲ್ಲಿ ಬಂದ್ರೆ ವೈಯಕ್ತಿಕವಾಗಿ ನಾವು ನಿಮಗೆ ಗೌರವ ಕೊಡ್ತೀವಿ, ಯಾಕಂದ್ರೆ ಅದು ವೈಯಕ್ತಿಕ ವಿಚಾರ. ಆದ್ರೆ ಸಾರ್ವಜನಿಕ ವಿಚಾರದಲ್ಲಿ ನಾವು ನಿಮಗೆ ಗೌರವ ಕೊಡೋದಿಲ್ಲ. ಏನು ಅಂದ್ರೆ ಏನು ಅಂತಾನೆ ಮಾತಾಡ್ತೀವಿ, ಯಾಕೆ ಅಂದ್ರೆ ಯಾಕೆ ಅಂತಾನೆ ಮಾತಾಡ್ತೀವಿ, ಪ್ರಿಯಾಂಕಾ ಖರ್ಗೆ ನೀನು ಅಂತಾನೆ ಮಾತಾಡ್ತೀವಿ. ಸಾರ್ವಜನಿಕರಲ್ಲಿ
ನಿಮ್ಮ ಮಾತುಗಳು ಹೇಗಿರ್ತದೋ ಅದೇ ರೀತಿಯಾದಂತಹ ಮಾತುಗಳನ್ನ ಸಾರ್ವಜನಿಕವಾಗಿ ನಾವು ಮಾತಾಡಬೇಕಾಗ್ತದೆ. ವೈಯಕ್ತಿಕವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಗೌರವ ಕೊಡ್ತಕ್ಕಂಥದ್ದು, ಗೌರವ ಕೊಟ್ಟು ಮಾತಾಡ್ತಕ್ಕಂಥದ್ದು ನಮ್ಮ ಕಾನೂನಿನ ವ್ಯವಸ್ಥೆ. ಆ ವ್ಯವಸ್ಥೆಗೆ ನಾವು ಗೌರವ ಸಲ್ಲಿಸಿ ವೈಯಕ್ತಿಕವಾಗಿ ಗೌರವ ಕೊಡ್ತೀವಿ. ವೈಯಕ್ತಿಕವಾಗಿ ನಾವು ಎಲ್ಲರನ್ನೂ ಕೂಡ ಬಹಳ ಅದ್ಭುತವಾಗಿ ಗೌರವಿಸ್ತೀವಿ. ಆದರೆ ಸಾರ್ವಜನಿಕ ವಿಚಾರದಲ್ಲಿ ನಾವು ಗೌರವಿಸಿದಿಲ್ಲ. ಯಾಕೆ ಏನು ಅಂತ ಬಂದ್ರೆ, ಪ್ರಿಯಾಂಕಾ ಖರ್ಗೆನೇ ಇರಲಿ, ಇನ್ನೊಬ್ಬನೇ ಇರಲಿ, ನಾವು ನೇರವಾಗಿ ಏಕವಚನದಲ್ಲೇ ಮಾತಾಡ್ತೀವಿ. ಅದು ನಮಗೆ ಭಾರತೀಯ ಪ್ರಜೆಯಾಗಿ ಹಕ್ಕಿದೆ, ನಾವು ಹಾಗೆ ಮಾತಾಡ್ತೀವಿ. ನೀನು ಸಮರ್ಥನೆಯ ಮಾಡ್ಕೊಳಕ್ ಹೋಗಬೇಡ. ಈ ಮಾತುಗಳನ್ನ ಬಹಳ ಉದ್ದಟತನದ ಮಾತುಗಳನ್ನ ಮಾತನಾಡಿದೀಯಾ. ಪ್ರಿಯಾಂಕಾ ಖರ್ಗೆ ನೀನು ಉದ್ಧಾರ ಆಗು. ಪ್ರಿಯಾಂಕಾ ಖರ್ಗೆ ನೀನಿನ ಮೇಲೆ ಬದಲಾವಣೆ ಮಾಡ್ಕೋ. ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯದ ಜನತೆ ನಿನಗೆ ಯಾವ ರೀತಿ ಒಂದು ಪಾಠವನ್ನು ಕಲಿಸಬೇಕೋ, ಯಾವ ಸಂದರ್ಭದಲ್ಲಿ ಕಲಿಸಬೇಕೋ, ಆವಾಗ ರಾಜ್ಯದ ಜನತೆನೇ ನಿನಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ. ಧನ್ಯವಾದಗಳು.